ನೋಡಿ, ಇತ್ತೀಚೆಗಷ್ಟೇ ಪರೀಕ್ಷೆಯ ವೇಳೆಯಲ್ಲಿ ಮಂಗಳಸೂತ್ರ ಜನಿವಾರ ತೆಗೆಯುವ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಆಮೇಲೆ ಇದಕ್ಕೆ ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಈಗೇನಾಗಿದೆ ಅಂತಂದ್ರೆ, ಪ್ರತಿಭಟನೆ ಮಾಡಿದವರಿಗೆ ಏನಾದರೂ ತಗೊಂಡು ಹೊಡೆದು ಬಿಡಿ ಹೀಗಂತ ಸಚಿವ ಮಧು ಬಂಗಾರಪ್ಪನವರು ಮತ್ತೊಂದು ವಿವಾದವನ್ನ ಹುಟ್ಟು ಹಾಕ್ತಾ ಇದ್ದಾರೆ ಸ್ಟೇಟ್ಮೆಂಟ್ನಿಂದಾಗಿ. ಉತ್ತರ ಕನ್ನಡದ ಕುಮಟಾದಲ್ಲಿ ಸಚಿವ ಮಧು ಬಂಗಾರಪ್ಪನವರು ಕಿಡಿಕಾರೋ ಸಂದರ್ಭದಲ್ಲಿ ಈ ಮಾತುಗಳನ್ನು ಆಡ್ತಾರೆ. ಅವರ ಮಾತಿನ ತಾತ್ಪರ್ಯ ಅಥವಾ ಹಿಂದಿನ ಉದ್ದೇಶ ಏನು ಅಂತಂದ್ರೆ, ಮಂಗಳಸೂತ್ರ ಜನಿವಾರ ತೆಗೆಸೋದಕ್ಕೆ ಕೇಂದ್ರವೂ ಕೂಡ ಮುಂದಾಗಿತ್ತು. ಇದನ್ನ ಯಾರೂ ಕೂಡ ವಿರೋಧ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾರು ವಿರೋಧ ಮಾಡಿದ್ರು? ಅದಕ್ಕೆ ಯಾರು ಮಾಡಲಿಲ್ಲ. ರೈಲ್ವೆ ಇಲಾಖೆ ನೇಮಕಾತಿಯಲ್ಲಿ ಕೇಂದ್ರದ ಆದೇಶ ವಿವಾದಕ್ಕೆ ಗುರಿಯಾಗಿದೆ. ಈಗ ಜನಿವಾರ ತಾಳಿ ತೆಗೆಯುವ ಕೇಂದ್ರದ ಆದೇಶದ ಪರ ನಾನು ಇಲ್ಲವೇ ಇಲ್ಲ. ರಾಜ್ಯದಲ್ಲಿ ಜನಿವಾರ ತೆಗೆಯುವ ಪ್ರಕರಣ ಆಗಬಾರ್ದಾಗಿಬಿಟ್ಟು ಆಗ್ಬಿಟ್ಟಿದೆ. ನಾನು ಕೂಡ ಖಂಡಿಸ್ತೀನಿ. ಕ್ರಮಗಳಾಗ್ತಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ. ವಾಸ್ತವ ಮತ್ತು ಸತ್ಯಾಂಶವನ್ನ ತಿಳಿದೇನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವರು. ಉತ್ತರ ಕನ್ನಡದ ಕುಮಟಾದಲ್ಲಿ ಸಚಿವ ಮಧು ಬಂಗಾರಪ್ಪನವರು ಈ ರೀತಿಯಾಗಿ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಈಗ ಕೇಂದ್ರದಿಂದ ನೀಟ್ ಪರೀಕ್ಷೆಗೆ ತಾಳಿ ಮತ್ತೆ ಜನಿವಾರ ತೆಗಿಬೇಕು ಅನ್ನುವಂಥದ್ದು ಆದೇಶ ಇರುವುದನ್ನ ಪ್ರಕಟ ಆಗಿದೆ. ಯಾರು ಇದನ್ನ ವಿರೋಧ ಮಾಡಿದ್ರಲ್ಲ, ನಾವಂತೂ ನಿಮ್ಮ ಅಭಿಪ್ರಾಯ ಸರ್? ಅದನ್ನೇ ನಾನು ಹೇಳ್ತೀನಿ. ನಾನು ಅದ್ರ ಪರವಾಗಿನಿಲ್ಲ. ಈಗ ಅವ್ರು ಕಾನೂನು ಮಾಡಿರೋದಿದಲ್ಲ, ಅವ್ರ ಪರವಾಗಂತೂ ಇಲ್ಲ. ಯಾರ್ಯಾರು ಬಿಜೆಪಿಯವರು ಇದನ್ನ ವಿರುದ್ಧ ಮಾಡಿದ್ರು, ನಾನೇನು ಕಾನೂನೇನು ಮಾಡಲ್ಲ. ಅನಿವಾರ್ಯವಾಗಿ ಆ ಥರ ಆಗಬಾರ್ದಾಗಿತ್ತು. ನಮಗೆ ಗೊತ್ತಾಗದಾಗಿದೆಲ್ಲ. ಯಾರು ಇದನ್ನ ಪ್ರೊಟೆಸ್ಟ್ ಮಾಡಿದ್ರು ಅವ್ರಿಗೆ ಏನ್ ತಗೊಂಡಾದ್ರೂ ಹೊಡೆದು. ಈಗ ಅವರೇ ಒಂದು ರೂಲ್ಸ್ ಮಾಡಿದ್ದಾರೆ. ಈಗ ಕೇಂದ್ರದಿಂದ ನೀಟ್ ಪರೀಕ್ಷೆಗೆ ತಾಳಿ ಮತ್ತೆ